ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಮಿಥುನ ರಾಶಿಯ ಯುಗಾದಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮಿಥುನ ಅಂದರೆ ಜೋಡಿ ಅಂತ ಅರ್ಥ. ಮೃಗಶಿರ 3, 4ನೇ ಪಾದ, ಆರಿದ್ರ 4 ಪಾದಗಳು, ಪುನರ್ವಸು 1, 2, 3 ಪಾದಗಳು ಸೇರಿ ಅದಕ್ಕೆ ಆಕಾರ ಕೊಟ್ಟಾಗ ಜೋಡಿಯ ರೂಪದಲ್ಲಿ ಕಾಣಿಸುತ್ತೆ. ಹಾಗಾಗಿ ಇದನ್ನು ಮಿಥುನ ರಾಶಿ ಅಂತ ಕರೀತಾರೆ. ಮೇಥತೀತಿ ಮಿಥುನಃ ಅಂದರೆ ಸೇರೋದು ಅಂತ ಅರ್ಥ. ಇಲ್ಲಿ ಆ ಪರಮೇಶ್ವರನು ಆ ಪರಾಶಕ್ತಿಯು ಸೇರಿ ಕ್ರೀಡಿಸುವಿಕೆಯಿಂದ ಜಗತ್ತನ್ನು ಸೃಷ್ಟಿಸುವುದೇ ಮಿಥುನ ರಾಶಿಯ ತತ್ವ ಅಂತ ಹೇಳಬಹುದು. ರಾಶಿಚಕ್ರದಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯ ಅಧಿಪತಿ ಬಂದು ಬುಧ. ಬುಧ ಅಂದರೆ ಜ್ಞಾನ ಅಥವಾ ತಿಳುವಳಿಕೆಯುಳ್ಳವನು ಅಂತ ಅರ್ಥ. ಈಶ್ವರನಿಂದ ಆಗ್ತಕ್ಕಂತಹ ಜಗತ್ತಿನ ಸೃಷ್ಟಿ ಕ್ರಮವು ಯಾವುದೇ ಲೋಪದೋಷಗಳಿಲ್ಲದೆ ಉತ್ತಮ ತಿಳುವಳಿಕೆಯಿಂದ ಮಾಡಲ್ಪಡುವುದು ಅಂತಕ್ಕಂತಹ ತತ್ವ ಮಿಥುನ ರಾಶಿಗೆ ಬುಧ ಅಧಿಪತಿಯಾಗಿರೋದಕ್ಕೆ ಸಂಕೇತವಾಗಿದೆ. ಇದು ವಾಯುತತ್ವಕ್ಕೆ ಸಂಬಂಧಪಟ್ಟ ರಾಶಿಯಾಗಿದೆ. ಹಾಗಾಗಿ ಈ ಮಿಥುನ ರಾಶಿಯಲ್ಲಿ ಯಾರು ಜನಿಸಿರ್ತಾರೋ ಅವ್ರಿಗೆ ಸ್ವಲ್ಪ ಏರಿ ಸೈನ್ ಆದ್ದರಿಂದ ಅವ್ರು ತುಂಬ ಒಂಥರ ಯೋಚನೆ ಮಾಡ್ತಕ್ಕಂಥದ್ದು, ಒಂಥರ ಫ್ಯಾಂಟಸಿಯಲ್ಲಿ ತೇಲಾಡ್ತಿರ್ತಾರೆ, ಎಲ್ಲವಂತ ಕಲ್ಪನೆ ಮಾಡ್ಕೊಳ್ತಾ ಇರ್ತಾರೆ. ಕಲ್ಪನೆ ಮಾಡಿಕೊಂಡು ಅವ್ರ ಜೀವನವನ್ನು ನಡೆಸ್ತಾ ಇರ್ತಾರೆ. ಈ ವರ್ಷ ನಿಮ್ಮ ಆದಾಯಕ್ಕಿಂತ ವ್ಯವೇ ಜಾಸ್ತಿ ಅಂತ ಹೇಳಬಹುದು. ಆರೋಗ್ಯ ಸುಮಾರಾಗಿರುತ್ತೆ. ನಿಮಗೆ ಎಲ್ಲಿಯೂ ಆತಿಥ್ಯ ಸಿಗೋದು ಕಷ್ಟ. ಅಂದರೆ ಈಗ ರಾಜಪೂಜೆ ರಾಜಕೋಪ ಅಂತಾರಲ್ಲ, ರಾಜಕೋಪ ಜಾಸ್ತಿ ನಿಮಗೆ. ಇನ್ನು ಗುರು ಮಿಥುನದಲ್ಲಿ ಮತ್ತು ಸಿಂಹದಲ್ಲಿದ್ದಾಗ ಸರ್ಕಾರಿ ಸಂಬಂಧವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗುತ್ತೆ. ಬಂಧು ಮಿತ್ರರಲ್ಲಿ ವಿರೋಧ ಉಂಟಾಗ್ತಕ್ಕಂಥದ್ದು, ಸ್ತ್ರೀ ಸಂಬಂಧವಾಗಿರ್ತಕ್ಕಂಥ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ನಷ್ಟ, ಕೃಷಿಯಲ್ಲಿ ಅಲ್ಪ ಫಲ. ಗುರು ಕರ್ಕಾಟಕದಲ್ಲಿ ಸಂಚಾರ ಮಾಡಿದಾಗ ಭಾಳ ಚೆನ್ನಾಗಿರುತ್ತೆ, ನಿಮಗೆ ಬಹಳ ಶುಭದಾಯಕರಾಗಿರ್ತಾನೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಉಂಟಾಗುತ್ತೆ. ನಿಮ್ಮ ಕೀರ್ತಿ ಕೂಡ ವೃದ್ಧಿ ಆಗುತ್ತೆ. ನೀವು ಕೈ ಹಾಕಿದ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುತ್ತೆ. ಶುಭ ಕಾರ್ಯಗಳೆಲ್ಲ ಸಫಲವಾಗ್ತಕ್ಕಂಥದ್ದು. ವಸ್ತ್ರಾಭರಣವನ್ನು ತೆಗೆದುಕೊಳ್ತೇರೆ. ಆಮೇಲೆ ಕುಟುಂಬದಲ್ಲಿ ಸೌಖ್ಯವಿರ್ತಕ್ಕಂಥದ್ದು. ಇನ್ನು ಶನಿ ಮೀನದಲ್ಲಿ ಸಂಚಾರ ಮಾಡಿದಾಗ ದುಷ್ಟ ಜನರಿಂದ ತೊಂದರೆಯುಂಟಾಗುತ್ತೆ. ಉದ್ಯೋಗದಲ್ಲೂ ಕೂಡ ತೊಂದರೆಗಳು ಸಂಭವಿಸಬಹುದು. ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ ಆಗುತ್ತೆ. ಕುಟುಂಬದಲ್ಲಿ ಅನಾರೋಗ್ಯ, ಸುಮ್ಮನೆ ಒಂಥರ ಬೇಡದೇ ಇರ್ತಕ್ಕಂತಹ ಧನ ವ್ಯಯ ಆಗ್ತಕ್ಕಂಥ ವೃಥಾ ಧನ ವ್ಯಯ. ಹಾಗಾಗಿ ಈ ಸಮಯದಲ್ಲಿ ನೀವು ಶನಿಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸ್ತಾ ಇರಿ. ಓಂ ಶಂ ಶನೈಶ್ಚರಾಯ ನಮಃ ಅಂತಕ್ಕಂತಹ ಮಂತ್ರವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಈ ಯಾವ ಒಂದು ಅಶುಭ ಫಲಗಳು ಹೆಚ್ಚೋದಿಲ್ಲ. ಇನ್ನು ಈ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳಾಗಿರ್ತಕ್ಕಂತಹ ಮೃಗಶಿರ ನಕ್ಷತ್ರದವರು, ಮೃಗಶಿರ 3, 4 ಅಂತ ಹೇಳಿದ್ನಲ್ಲ, ಆ ಪಾದದವರು ಮಿಥುನ ರಾಶಿಯವರು. ಮೃಗಶಿರ ಮಿಥುನ ರಾಶಿಯವರು ಯಾವ ಒಂದು ದೇವರನ್ನು ಆರಾಧನೆ ಮಾಡಬೇಕು ಅಂತಂದರೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಆಗ ನಿಮ್ಮ ಜೀವನದಲ್ಲಿ ಅನ್ಯೋನ್ಯತೆ, ಸಂಪತ್ತು ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ. ಇನ್ನು ಆರಿದ್ರ ನಕ್ಷತ್ರದವರು ರುದ್ರಾಷ್ಟಕವನ್ನು ಪಠಿಸ್ತಕ್ಕಂಥದ್ದು ತುಂಬ ಒಳ್ಳೆಯದಾಗತ್ತೆ ಅವ್ರಿಗೆ. ಪುನರ್ವಸು ನಕ್ಷತ್ರದವರು ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಯಾವ ಗುರುಗಳು, ನಿಮ್ಮ ಗುರುಗಳು ಯಾರಿರ್ತಾರೋ, ಶಂಕರಾಚಾರ್ಯರೋ, ಮಧ್ವಾಚಾರ್ಯರೋ, ರಾಮಾನುಜಾಚಾರ್ಯರೋ, ರಾಘವೇಂದ್ರ ಸ್ವಾಮಿಗಳೋ, ಅಥವಾ ನಿಮ್ಮ ಯಾವ ನೆಚ್ಚಿನ ಗುರುಗಳು ಯಾರೇ ಆಗಿದ್ದರೂ ಅವರ ಆರಾಧನೆಯನ್ನು ಮಾಡೋದರಿಂದ ನಿಮಗೆ ಈ ವರ್ಷ ಪೂರ್ತಿ ಸಕ್ಸಸ್ ಸಿಗತ್ತೆ. ಶುಭಮಸ್ತು.